ಹೃದಯಾಘಾತ ಪ್ರಕರಣ ರಾಜ್ಯಾದ್ಯಂತ ವಿಪರೀತವಾಗಿದೆ. ನೋಡಿ, ಹಾಸನ ಆಯ್ತು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ಹೃದಯಾಘಾತ ಸಾವು ಪ್ರಕರಣಗಳು ಒಂದಾದ ನಂತರ ಒಂದು ವರದಿ ಆಗ್ತಾನೆ ಇದ್ದಾವೆ. ಚಿಕ್ಕಮಗಳೂರಿನಲ್ಲೂ ಹೃದಯಾಘಾತಕ್ಕೆ ಯುವಕನೊಬ್ಬ ಸಾವನ್ನಪ್ಪಿದ್ದಾನೆ. ಹೃದಯಾಘಾತದಿಂದ ತೆಂಗಿನಕಾಯಿ ವ್ಯಾಪಾರಿ 29 ವರ್ಷದ ಹರೀಶ್, 29 ವರ್ಷ ಹೃದಯಾಘಾತ ತೆಂಗಿನಕಾಯಿ ವ್ಯಾಪಾರಿ ಹರೀಶ್ ಅಂತೇಳಿ ಮೃತಪಟ್ಟಿದ್ದಾರೆ. ತರೀಕೆರೆ ತಾಲೂಕಿನ ಶಿವಾನಿ ಗ್ರಾಮದಲ್ಲಿ ಘಟನೆಯಾಗಿದೆ. ನಿನ್ನೆ ಬೆಳಗಿನ ಜಾವ 2:30 ಸುಮಾರಿಗೆ ಅವರಿಗೆ ವಾಂತಿಯಾಗಿತ್ತು. ಗ್ಯಾಸ್ಟ್ರಿಕ್ ಅಂತ ಹೇಳಿ ಮಾತ್ರೆಯನ್ನ ನುಂಗ್ತಾರೆ. ಅವರು ಗ್ಯಾಸ್ಟ್ರಿಕ್ ಅಂತ ಹೇಳಿ ಮಾತ್ರೆ ತಿಂದು ಮಲಗ್ತಾರೆ. 3:30 ಸುಮಾರಿಗೆ ಮತ್ತೆ ಆ ವ್ಯಕ್ತಿ ಕುಸಿದು ಬೀಳ್ತಾರೆ. ಅಜ್ಜಂಪುರ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗುವಷ್ಟರಲ್ಲಿ ಹರೀಶ್ ಸಾವನ್ನಪ್ಪಿದ್ದಾರೆ. ಹರೀಶ್ ಮೃತ ಯುವಕ, 29 ವರ್ಷದ ಯುವಕ. ಇಡೀ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಸಾವಾಗಿದೆ ಇದರಿಂದ. ಹರೀಶ್ ಮೃತಪಟ್ಟಿದ್ದಾರೆ. ಚೇತನ್ ಈಗ ದೂರವಾಣಿ ಸಂಪರ್ಕದಲ್ಲಿ. ಚೇತನ್, ಹರೀಶ್ಗೆ ಇದೇ ಮೊದಲು ಅಟ್ಯಾಕ್ ಆಗಿರೋದಾ ಅಥವಾ ಪದೇ ಪದೇ ಅವರಿಗೆ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇತ್ತಾ? ಮೃತಪಟ್ಟಿದ್ ಹೇಗೆ ಚೇತನ್? ರಂಜಿತ್, ಈ ಘಟನೆ ನಡೆದಿರುವಂತದ್ದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಅಜ್ಜಂಪುರ ತಾಲೂಕಿನ ಶಿವನಿ ಗ್ರಾಮದಲ್ಲಿ. ಅಂದ್ರೆ ನಿನ್ನೆ ರಾತ್ರಿ ಆತನಿಗೆ ಒಂದು ವಾಂತಿ ಕೂಡ ಆಗುತ್ತಂತೆ. ಆ ಸಂದರ್ಭದಲ್ಲಿ ಮನೆಯವರು ಆತನಿಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅನ್ನುವಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಂದ್ರೆ ತೆಂಗಿನ ವ್ಯಾಪಾರಿ ಆದ್ರಿಂದ ಸರಿಯಾದ ಊಟ ತಿಂಡಿ ಮಾಡೋದಿಲ್ಲ, ಹಾಗಾಗಿ ಆತನಿಗೆ ಗ್ಯಾಸ್ಟ್ರಿಕ್ ಆಗಿರಬಹುದು ಅನ್ನೋ ಒಂದು ಅನುಮಾನದ ಮೇಲೆ ವಾಂತಿ ಆದ ತಕ್ಷಣವೇ ಆತನಿಗೆ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅನ್ನು ಕೂಡ ಕೊಡ್ತಾರೆ. ಅದಾದ 1 ಗಂಟೆಯಲ್ಲಿ ಆತನನ್ನ ಕೂಡ ಅವರು ಮನೆಯವರು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆತ ಏಕಾಏಕಿ ಕುಸಿದು ಬೀಳ್ತಾನೆ. ತಕ್ಷಣವೇ ಆತನನ್ನ ಆಸ್ಪತ್ರೆಗೆ ಕರೆದೊಯ್ಯುವಷ್ಟೊತ್ತಿಗೆ ಆತ ಮೃತಪಡ್ತಾನೆ. ಈ ಹಿಂದೆ ಈ ರೀತಿಯ ಸಿಂಪ್ಟಮ್ಸ್ ಗಳು ಕೂಡ ಯಾವುದೇ ರೀತಿ ಇರಲಿಲ್ಲ ಅನ್ನುವಂಥದ್ದು ಕುಟುಂಬಸ್ಥರ ಮಾತು. ಅಂದ್ರೆ ಆತ ತೆಂಗಿನ ವ್ಯಾಪಾರಿ ಆದ್ರಿಂದ ಹೊರಭಾಗದಲ್ಲಿ ಹೋಗ್ತಿದ್ದ, ಸರಿಯಾದ ಸಮಯದಲ್ಲಿ ಊಟ ಮಾಡ್ತಿರಲಿಲ್ಲ, ಹಾಗಾಗಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಳ್ತಿದ್ದ ಅನ್ನುವಂಥದ್ದು ಸದ್ಯಕ್ಕಿರುವಂತ ಮಾಹಿತಿ. ಅಂದ್ರೆ ಈ ರೀತಿ ಕುಸಿದು ಬಿದ್ದಿರುವಂತದ್ದು ಪ್ರಥಮ ಬಾರಿಗೆ, ಅದೇ ನಿನ್ನೆ ರಾತ್ರಿನೇ ಕುಸಿದು ಬಿದ್ದಿರೋದು. ಹಾಗಾಗಿ ಈ ರೀತಿ ಆದ ತಕ್ಷಣ ನಾವು ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ ತಕ್ಷಣ ಆತ ಮೃತಪಟ್ಟಿರ್ತಾನೆ. ವೈದ್ಯರು ಹೃದಯಾಘಾತ ಆಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟಪಡಿಸ್ತಾರೆ ಅನ್ನುವಂಥದ್ದು ಈಗ ಕುಟುಂಬಸ್ಥರು ಹೇಳುವಂತ ಮಾತು. ರಂಜಿತ್, ಓಕೆ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ. ಹೃದಯಾಘಾತ ಪ್ರಕರಣ ರಾಜ್ಯಾದ್ಯಂತ ವಿಪರೀತವಾಗಿದೆ. ನೋಡಿ, ಹಾಸನ ಆಯ್ತು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ಹೃದಯಾಘಾತ ಸಾವು ಪ್ರಕರಣಗಳು ಒಂದಾದ ನಂತರ ಒಂದು ವರದಿ ಆಗ್ತಾನೆ ಇದ್ದಾವೆ. ಚಿಕ್ಕಮಗಳೂರಿನಲ್ಲೂ ಹೃದಯಾಘಾತಕ್ಕೆ ಯುವಕನೊಬ್ಬ ಸಾವನ್ನಪ್ಪಿದ್ದಾನೆ. ಹೃದಯಾಘಾತದಿಂದ ತೆಂಗಿನಕಾಯಿ ವ್ಯಾಪಾರಿ 29 ವರ್ಷದ ಹರೀಶ್, 29 ವರ್ಷ ಹೃದಯಾಘಾತ ತೆಂಗಿನಕಾಯಿ ವ್ಯಾಪಾರಿ ಹರೀಶ್ ಅಂತೇಳಿ ಮೃತಪಟ್ಟಿದ್ದಾರೆ. ತರೀಕೆರೆ ತಾಲೂಕಿನ ಶಿವಾನಿ ಗ್ರಾಮದಲ್ಲಿ ಘಟನೆಯಾಗಿದೆ. ನಿನ್ನೆ ಬೆಳಗಿನ ಜಾವ 2:30 ಸುಮಾರಿಗೆ ಅವರಿಗೆ ವಾಂತಿಯಾಗಿತ್ತು. ಗ್ಯಾಸ್ಟ್ರಿಕ್ ಅಂತ ಹೇಳಿ ಮಾತ್ರೆಯನ್ನ ನುಂಗ್ತಾರೆ. ಅವರು ಗ್ಯಾಸ್ಟ್ರಿಕ್ ಅಂತ ಹೇಳಿ ಮಾತ್ರೆ ತಿಂದು ಮಲಗ್ತಾರೆ. 3:30 ಸುಮಾರಿಗೆ ಮತ್ತೆ ಆ ವ್ಯಕ್ತಿ ಕುಸಿದು ಬೀಳ್ತಾರೆ. ಅಜ್ಜಂಪುರ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗುವಷ್ಟರಲ್ಲಿ ಹರೀಶ್ ಸಾವನ್ನಪ್ಪಿದ್ದಾರೆ. ಹರೀಶ್ ಮೃತ ಯುವಕ, 29 ವರ್ಷದ ಯುವಕ. ಇಡೀ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಸಾವಾಗಿದೆ ಇದರಿಂದ. ಹರೀಶ್ ಮೃತಪಟ್ಟಿದ್ದಾರೆ. ಚೇತನ್ ಈಗ ದೂರವಾಣಿ ಸಂಪರ್ಕದಲ್ಲಿ. ಚೇತನ್, ಹರೀಶ್ಗೆ ಇದೇ ಮೊದಲು ಅಟ್ಯಾಕ್ ಆಗಿರೋದಾ ಅಥವಾ ಪದೇ ಪದೇ ಅವರಿಗೆ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇತ್ತಾ? ಮೃತಪಟ್ಟಿದ್ ಹೇಗೆ ಚೇತನ್? ರಂಜಿತ್, ಈ ಘಟನೆ ನಡೆದಿರುವಂತದ್ದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಅಜ್ಜಂಪುರ ತಾಲೂಕಿನ ಶಿವನಿ ಗ್ರಾಮದಲ್ಲಿ. ಅಂದ್ರೆ ನಿನ್ನೆ ರಾತ್ರಿ ಆತನಿಗೆ ಒಂದು ವಾಂತಿ ಕೂಡ ಆಗುತ್ತಂತೆ. ಆ ಸಂದರ್ಭದಲ್ಲಿ ಮನೆಯವರು ಆತನಿಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅನ್ನುವಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಂದ್ರೆ ತೆಂಗಿನ ವ್ಯಾಪಾರಿ ಆದ್ರಿಂದ ಸರಿಯಾದ ಊಟ ತಿಂಡಿ ಮಾಡೋದಿಲ್ಲ, ಹಾಗಾಗಿ ಆತನಿಗೆ ಗ್ಯಾಸ್ಟ್ರಿಕ್ ಆಗಿರಬಹುದು ಅನ್ನೋ ಒಂದು ಅನುಮಾನದ ಮೇಲೆ ವಾಂತಿ ಆದ ತಕ್ಷಣವೇ ಆತನಿಗೆ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅನ್ನು ಕೂಡ ಕೊಡ್ತಾರೆ. ಅದಾದ 1 ಗಂಟೆಯಲ್ಲಿ ಆತನನ್ನ ಕೂಡ ಅವರು ಮನೆಯವರು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆತ ಏಕಾಏಕಿ ಕುಸಿದು ಬೀಳ್ತಾನೆ. ತಕ್ಷಣವೇ ಆತನನ್ನ ಆಸ್ಪತ್ರೆಗೆ ಕರೆದೊಯ್ಯುವಷ್ಟೊತ್ತಿಗೆ ಆತ ಮೃತಪಡ್ತಾನೆ. ಈ ಹಿಂದೆ ಈ ರೀತಿಯ ಸಿಂಪ್ಟಮ್ಸ್ ಗಳು ಕೂಡ ಯಾವುದೇ ರೀತಿ ಇರಲಿಲ್ಲ ಅನ್ನುವಂಥದ್ದು ಕುಟುಂಬಸ್ಥರ ಮಾತು. ಅಂದ್ರೆ ಆತ ತೆಂಗಿನ ವ್ಯಾಪಾರಿ ಆದ್ರಿಂದ ಹೊರಭಾಗದಲ್ಲಿ ಹೋಗ್ತಿದ್ದ, ಸರಿಯಾದ ಸಮಯದಲ್ಲಿ ಊಟ ಮಾಡ್ತಿರಲಿಲ್ಲ, ಹಾಗಾಗಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಳ್ತಿದ್ದ ಅನ್ನುವಂಥದ್ದು ಸದ್ಯಕ್ಕಿರುವಂತ ಮಾಹಿತಿ. ಅಂದ್ರೆ ಈ ರೀತಿ ಕುಸಿದು ಬಿದ್ದಿರುವಂತದ್ದು ಪ್ರಥಮ ಬಾರಿಗೆ, ಅದೇ ನಿನ್ನೆ ರಾತ್ರಿನೇ ಕುಸಿದು ಬಿದ್ದಿರೋದು. ಹಾಗಾಗಿ ಈ ರೀತಿ ಆದ ತಕ್ಷಣ ನಾವು ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ ತಕ್ಷಣ ಆತ ಮೃತಪಟ್ಟಿರ್ತಾನೆ. ವೈದ್ಯರು ಹೃದಯಾಘಾತ ಆಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟಪಡಿಸ್ತಾರೆ ಅನ್ನುವಂಥದ್ದು ಈಗ ಕುಟುಂಬಸ್ಥರು ಹೇಳುವಂತ ಮಾತು. ರಂಜಿತ್, ಓಕೆ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ. ಹೃದಯಾಘಾತ ಪ್ರಕರಣ ರಾಜ್ಯಾದ್ಯಂತ ವಿಪರೀತವಾಗಿದೆ. ನೋಡಿ, ಹಾಸನ ಆಯ್ತು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ಹೃದಯಾಘಾತ ಸಾವು ಪ್ರಕರಣಗಳು ಒಂದಾದ ನಂತರ ಒಂದು ವರದಿ ಆಗ್ತಾನೆ ಇದ್ದಾವೆ. ಚಿಕ್ಕಮಗಳೂರಿನಲ್ಲೂ ಹೃದಯಾಘಾತಕ್ಕೆ ಯುವಕನೊಬ್ಬ ಸಾವನ್ನಪ್ಪಿದ್ದಾನೆ. ಹೃದಯಾಘಾತದಿಂದ ತೆಂಗಿನಕಾಯಿ ವ್ಯಾಪಾರಿ 29 ವರ್ಷದ ಹರೀಶ್,
ನೋಡಿ 29 ವರ್ಷ ಹೃದಯಾಘಾತ ತೆಂಗಿನಕಾಯಿ ವ್ಯಾಪಾರಿ ಹರೀಶ್ ಅಂತೇಳಿ ಮೃತಪಟ್ಟಿದ್ದಾರೆ. ತರೀಕೆರೆ ತಾಲೂಕಿನ ಶಿವಾನಿ ಗ್ರಾಮದಲ್ಲಿ ಘಟನೆಯಾಗಿದೆ. ನಿನ್ನೆ ಬೆಳಗಿನ ಜಾವ 2:30 ಸುಮಾರಿಗೆ ಅವರಿಗೆ ವಾಂತಿ ಆಗಿತ್ತು. ಗ್ಯಾಸ್ಟ್ರಿಕ್ ಅಂತ ಹೇಳಿ ಮಾತ್ರೆಯನ್ನ ನುಂಗ್ತಾರೆ. ಅವರು ಗ್ಯಾಸ್ಟ್ರಿಕ್ ಅಂತ ಹೇಳಿ ಮಾತ್ರೆ ತಿಂದು ಮಲಗ್ತಾರೆ. 3:30 ಸುಮಾರಿಗೆ ಮತ್ತೆ ಆ ವ್ಯಕ್ತಿ ಕುಸಿದು ಬೀಳ್ತಾರೆ. ಅಜ್ಜಂಪುರ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗುವಷ್ಟರಲ್ಲಿ ಹರೀಶ್ ಸಾವನ್ನಪ್ಪಿದ್ದಾರೆ. ಹರೀಶ್ ಮೃತ ಯುವಕ 29 ವರ್ಷದ ಯುವಕ. ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಸಾವಾಗಿದೆ ಇದರಿಂದ. ಹರೀಶ್ ಮೃತಪಟ್ಟಿದ್ದಾರೆ. ಚೇತನ್ ಈಗ ದೂರವಾಣಿ ಸಂಪರ್ಕದಲ್ಲಿ. ಚೇತನ್, ಹರೀಶ್ಗೆ ಇದೇ ಮೊದಲು ಅಟ್ಯಾಕ್ ಆಗಿರೋದಾ ಅಥವಾ ಪದೇ ಪದೇ ಅವರಿಗೆ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇತ್ತಾ? ಮೃತಪಟ್ಟಿದ್ ಹೇಗೆ ಚೇತನ್? ರಂಜಿತ್, ಈ ಘಟನೆ ನಡೆದಿರುವಂತದ್ದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಅಜ್ಜಂಪುರ ತಾಲೂಕಿನ ಶಿವನಿ ಗ್ರಾಮದಲ್ಲಿ. ಅಂದ್ರೆ ನಿನ್ನೆ ರಾತ್ರಿ ಆತನಿಗೆ ಒಂದು ವಾಂತಿ ಕೂಡ ಆಗುತ್ತಂತೆ. ಆ ಸಂದರ್ಭದಲ್ಲಿ ಮನೆಯವರು ಆತನಿಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅನ್ನುವಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಂದ್ರೆ ತೆಂಗಿನ ವ್ಯಾಪಾರಿ ಆದ್ರಿಂದ ಸರಿಯಾದ ಊಟ ತಿಂಡಿ ಮಾಡೋದಿಲ್ಲ. ಹಾಗಾಗಿ ಆತನಿಗೆ ಗ್ಯಾಸ್ಟ್ರಿಕ್ ಆಗಿರಬಹುದು ಅನ್ನೋ ಒಂದು ಅನುಮಾನದ ಮೇಲೆ ವಾಂತಿ ಆದ ತಕ್ಷಣವೇ ಆತನಿಗೆ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅನ್ನು ಕೂಡ ಕೊಡ್ತಾರೆ. ಅದಾದ 1 ಗಂಟೆಯಲ್ಲಿ ಆತನನ್ನ ಕೂಡ ಅವರು ಮನೆಯವರು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆತ ಏಕಾಏಕಿ ಕುಸಿದು ಬೀಳ್ತಾನೆ. ತಕ್ಷಣವೇ ಆತನನ್ನ ಆಸ್ಪತ್ರೆಗೆ ಕರೆದೊಯ್ಯುವಷ್ಟೊತ್ತಿಗೆ ಆತ ಮೃತಪಡ್ತಾನೆ. ಈ ಹಿಂದೆ ಈ ರೀತಿಯ ಸಿಂಪ್ಟಮ್ಸ್ ಗಳು ಕೂಡ ಯಾವುದೇ ರೀತಿ ಇರಲಿಲ್ಲ ಅನ್ನುವಂಥದ್ದು ಕುಟುಂಬಸ್ಥರ ಮಾತು. ಅಂದ್ರೆ ಆತ ತೆಂಗಿನ ವ್ಯಾಪಾರಿ ಆದ್ರಿಂದ ಹೊರಭಾಗದಲ್ಲಿ ಹೋಗ್ತಿದ್ದ, ಸರಿಯಾದ ಸಮಯದಲ್ಲಿ ಊಟ ಮಾಡ್ತಿರಲಿಲ್ಲ. ಹಾಗಾಗಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಳ್ತಿದ್ದ ಅನ್ನುವಂಥದ್ದು ಸದ್ಯಕ್ಕಿರುವಂತ ಮಾಹಿತಿ. ಅಂದ್ರೆ ಈ ರೀತಿ ಕುಸಿದು ಬಿದ್ದಿರುವಂತದ್ದು ಪ್ರಥಮ ಬಾರಿಗೆ. ಅದೇ ನಿನ್ನೆ ರಾತ್ರಿನೇ ಕುಸಿದು ಬಿದ್ದಿರೋದು. ಹಾಗಾಗಿ ಈ ರೀತಿ ಆದ ತಕ್ಷಣ ನಾವು ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ ತಕ್ಷಣ ಆತ ಮೃತಪಟ್ಟಿರ್ತಾನೆ. ವೈದ್ಯರು ಹೃದಯಾಘಾತ ಆಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟಪಡಿಸ್ತಾರೆ ಅನ್ನುವಂಥದ್ದು ಈಗ ಕುಟುಂಬಸ್ಥರು ಹೇಳುವಂತ ಮಾತು. ರಂಜಿತ್, ಓಕೆ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ. ಹೃದಯಾಘಾತ ಪ್ರಕರಣ ರಾಜ್ಯಾದ್ಯಂತ ವಿಪರೀತವಾಗಿದೆ. ನೋಡಿ, ಹಾಸನ ಆಯ್ತು, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈಗ ಹೃದಯಾಘಾತ ಸಾವು ಪ್ರಕರಣಗಳು ಒಂದಾದ ನಂತರ ಒಂದು ವರದಿ ಆಗ್ತಾನೆ ಇದ್ದಾವೆ. ಚಿಕ್ಕಮಗಳೂರಿನಲ್ಲೂ ಹೃದಯಾಘಾತಕ್ಕೆ ಯುವಕನೊಬ್ಬ ಸಾವನ್ನಪ್ಪಿದ್ದಾನೆ. ಹೃದಯಾಘಾತದಿಂದ ತೆಂಗಿನಕಾಯಿ ವ್ಯಾಪಾರಿ 29 ವರ್ಷದ ಹರೀಶ್. ನೋಡಿ, 29 ವರ್ಷ ಹೃದಯಾಘಾತ ತೆಂಗಿನಕಾಯಿ ವ್ಯಾಪಾರಿ ಹರೀಶ್ ಅಂತೇಳಿ ಮೃತಪಟ್ಟಿದ್ದಾರೆ. ತರೀಕೆರೆ ತಾಲೂಕಿನ ಶಿವಾನಿ ಗ್ರಾಮದಲ್ಲಿ ಘಟನೆಯಾಗಿದೆ. ನಿನ್ನೆ ಬೆಳಗಿನ ಜಾವ 2:30 ಸುಮಾರಿಗೆ ಅವರಿಗೆ ವಾಂತಿ ಆಗಿತ್ತು. ಗ್ಯಾಸ್ಟ್ರಿಕ್ ಅಂತ ಹೇಳಿ ಮಾತ್ರೆಯನ್ನ ನುಂಗ್ತಾರೆ. ಅವರು ಗ್ಯಾಸ್ಟ್ರಿಕ್ ಅಂತ ಹೇಳಿ ಮಾತ್ರೆ ತಿಂದು ಮಲಗ್ತಾರೆ. 3:30 ಸುಮಾರಿಗೆ ಮತ್ತೆ ಆ ವ್ಯಕ್ತಿ ಕುಸಿದು ಬೀಳ್ತಾರೆ. ಅಜ್ಜಂಪುರ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗುವಷ್ಟರಲ್ಲಿ ಹರೀಶ್ ಸಾವನ್ನಪ್ಪಿದ್ದಾರೆ. ಹರೀಶ್ ಮೃತ ಯುವಕ 29 ವರ್ಷದ ಯುವಕ. ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಸಾವಾಗಿದೆ ಇದರಿಂದ. ಹರೀಶ್ ಮೃತಪಟ್ಟಿದ್ದಾರೆ. ಚೇತನ್ ಈಗ ದೂರವಾಣಿ ಸಂಪರ್ಕದಲ್ಲಿ. ಚೇತನ್, ಹರೀಶ್ಗೆ ಇದೇ ಮೊದಲು ಅಟ್ಯಾಕ್ ಆಗಿರೋದಾ ಅಥವಾ ಪದೇ ಪದೇ ಅವರಿಗೆ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇತ್ತಾ? ಮೃತಪಟ್ಟಿದ್ ಹೇಗೆ ಚೇತನ್? ರಂಜಿತ್, ಈ ಘಟನೆ ನಡೆದಿರುವಂತದ್ದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಅಜ್ಜಂಪುರ ತಾಲೂಕಿನ ಶಿವನಿ ಗ್ರಾಮದಲ್ಲಿ. ಅಂದ್ರೆ ನಿನ್ನೆ ರಾತ್ರಿ ಆತನಿಗೆ ಒಂದು ವಾಂತಿ ಕೂಡ ಆಗುತ್ತಂತೆ. ಆ ಸಂದರ್ಭದಲ್ಲಿ ಮನೆಯವರು ಆತನಿಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಅನ್ನುವಂತ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಅಂದ್ರೆ ತೆಂಗಿನ ವ್ಯಾಪಾರಿ ಆದ್ರಿಂದ ಸರಿಯಾದ ಊಟ ತಿಂಡಿ ಮಾಡೋದಿಲ್ಲ. ಹಾಗಾಗಿ ಆತನಿಗೆ ಗ್ಯಾಸ್ಟ್ರಿಕ್ ಆಗಿರಬಹುದು ಅನ್ನೋ ಒಂದು ಅನುಮಾನದ ಮೇಲೆ ವಾಂತಿ ಆದ ತಕ್ಷಣವೇ ಆತನಿಗೆ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಅನ್ನು ಕೂಡ ಕೊಡ್ತಾರೆ. ಅದಾದ 1 ಗಂಟೆಯಲ್ಲಿ ಆತನನ್ನ ಕೂಡ ಅವರು ಮನೆಯವರು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆತ ಏಕಾಏಕಿ ಕುಸಿದು ಬೀಳ್ತಾನೆ. ತಕ್ಷಣವೇ ಆತನನ್ನ ಆಸ್ಪತ್ರೆಗೆ ಕರೆದೊಯ್ಯುವಷ್ಟೊತ್ತಿಗೆ ಆತ ಮೃತಪಡ್ತಾನೆ. ಈ ಹಿಂದೆ ಈ ರೀತಿಯ ಸಿಂಪ್ಟಮ್ಸ್ ಗಳು ಕೂಡ ಯಾವುದೇ ರೀತಿ ಇರಲಿಲ್ಲ ಅನ್ನುವಂಥದ್ದು ಕುಟುಂಬಸ್ಥರ ಮಾತು. ಅಂದ್ರೆ ಆತ ತೆಂಗಿನ ವ್ಯಾಪಾರಿ ಆದ್ರಿಂದ ಹೊರಭಾಗದಲ್ಲಿ ಹೋಗ್ತಿದ್ದ, ಸರಿಯಾದ ಸಮಯದಲ್ಲಿ ಊಟ ಮಾಡ್ತಿರಲಿಲ್ಲ. ಹಾಗಾಗಿ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಗಳನ್ನ ತೆಗೆದುಕೊಳ್ತಿದ್ದ ಅನ್ನುವಂಥದ್ದು ಸದ್ಯಕ್ಕಿರುವಂತ ಮಾಹಿತಿ. ಅಂದ್ರೆ ಈ ರೀತಿ ಕುಸಿದು ಬಿದ್ದಿರುವಂತದ್ದು ಪ್ರಥಮ ಬಾರಿಗೆ. ಅದೇ ನಿನ್ನೆ ರಾತ್ರಿನೇ ಕುಸಿದು ಬಿದ್ದಿರೋದು. ಹಾಗಾಗಿ ಈ ರೀತಿ ಆದ ತಕ್ಷಣ ನಾವು ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ ತಕ್ಷಣ ಆತ ಮೃತಪಟ್ಟಿರ್ತಾನೆ. ವೈದ್ಯರು ಹೃದಯಾಘಾತ ಆಗಿದೆ ಅನ್ನುವಂಥದ್ದು ಕೂಡ ಸ್ಪಷ್ಟಪಡಿಸ್ತಾರೆ ಅನ್ನುವಂಥದ್ದು ಈಗ ಕುಟುಂಬಸ್ಥರು ಹೇಳುವಂತ ಮಾತು. ರಂಜಿತ್, ಓಕೆ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ.